ಸೊ ಫಸ್ಟ್ ನಾವು ಕಾನ್ಸ್ಟ್ ವಾರ್ ಲೆಟ್ ಬಗ್ಗೆ ಹೋಗೋಣ. ಸೊ ಕಾನ್ಸ್ಟ್ ಡೇ ಈಸ್ ಈಕ್ವಲ್ ಟು 10 ಅಂತ ಹಾಕಿದ್ರೆ ಕನ್ಸೋಲ್ ಡಾಟ್ ಲಾಗ್ ಆಫ್ 10. ಸೊ ಇದನ್ನು ರನ್ ಮಾಡಿದ್ರೆ ಸೊ 1 minute 5. ಸೊ ಅದನ್ನು ರನ್ ಮಾಡಿದಾಗ ಎ ವ್ಯಾಲ್ಯೂ ಅನ್ನೋದು 10 ಬರುತ್ತೆ. ಬಟ್ ನಾನಿವಾಗ ಎ ಈಸ್ ಈಕ್ವಲ್ ಟು 90 ಅಂತ ಬರೆದ್ರೆ ಎರರ್ ಬರುತ್ತೆ. ಬಿಕಾಸ್ ಎರರ್ ಅನ್ನೋದು ಬರುತ್ತೆ. ಸೊ ಎರರ್ ಯಾಕೆ ಬರುತ್ತೆ ಅಂದರೆ ಏನಕ್ಕೆ ಬರುತ್ತೆ ಅಂದರೆ ಕಾನ್ಸ್ಟ್ ಅಂದರೆ ಎ ವ್ಯಾಲ್ಯೂ ಅನ್ನೋದು ಕಾನ್ಸ್ಟೆಂಟ್, ಅಂದರೆ ಫ್ಯೂಚರಲ್ಲಿ ಕೂಡ ಎ ವ್ಯಾಲ್ಯೂ ಚೇಂಜ್ ಆಗಬಾರ್ದು, ಅದಕ್ಕೋಸ್ಕರ ಎರರ್ ಬರುತ್ತೆ. ಸೊ ನಾವು ಕಾನ್ಸ್ಟ್ ಕೀವರ್ಡ್ ಯಾವಾಗ ಯೂಸ್ ಮಾಡಬೇಕು, ಯಾವುದಾದ್ರು ವ್ಯಾಲ್ಯೂ ಫ್ಯೂಚರಲ್ಲಿ ಕೂಡ ಚೇಂಜ್ ಆಗಬಾರ್ದು ಅನ್ನೋವಾಗ ಕಾನ್ಸ್ಟ್ ಯೂಸ್ ಮಾಡ್ಬೋದು. ನಾನಿವಾಗ ಇಲ್ಲಿ ವಾರ್ ಅಂತ ಹಾಕಿದ್ರೆ ಸೇಮ್ ಎ ವ್ಯಾಲ್ಯೂ 10 ಬರುತ್ತೆ. ಈಗ ನಾನು ಎ ಈಸ್ ಈಕ್ವಲ್ ಟು 90 ಕೊಟ್ಟಾಗ ವ್ಯಾಲ್ಯೂ ಅನ್ನೋದು 90 ಬರ್ತಿದೆ, ಅಂದರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ವಾರ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ವ್ಯಾಲ್ಯೂಸ್ ಫ್ಯೂಚರಲ್ಲಿ ಚೇಂಜ್ ಆಗಬೇಕು ಅನ್ನೋ ಟೈಮಲ್ಲಿ ವಾರ್ನ ಯೂಸ್ ಮಾಡ್ತೀನಿ. ಸೊ ನಾನು ವಾರ್ನ ರಿಮೂವ್ ಮಾಡಿ ಲೆಟ್ ಹಾಕಿದ್ರೆ ಲೆಟ್ ಕೀವರ್ಡ್. ಸೊ ಇದು ಕೂಡ ಸೇಮ್, ಫಸ್ಟ್ ಎ ವ್ಯಾಲ್ಯೂ 10 ಸ್ಟೋರ್ ಆಗಿರುತ್ತೆ, ಎ ಇಸ್ಕೊಲ್ ಟು 90 ಆಗಿದಾಗ 90 ಅನ್ನೋದು ಸ್ಟೋರ್ ಆಗುತ್ತೆ. ಸೊ ವಾರ್ ಲೆಟ್ಗಿರೋ ಡಿಫ್ರೆನ್ಸ್ ಏನಂದರೆ, ಈಗ ನಾನು ವಾರ್ ಎ ಡಿಕ್ಲೇರ್ ಮಾಡ್ತೀನಿ, ವಾರ್ ಎ ಡಿಕ್ಲೇರ್ ಮಾಡ್ತೀನಿ. ಸೊ ಲೆಟ್ ಬಿ ಡಿಕ್ಲೇರ್ ಮಾಡ್ತೀನಿ. ಸೊ ಕನ್ಸೋಲ್ ಡಾಟ್ ಲಾಗ್ ವೇರಿಯಬಲ್ ಎ ಡಿಕ್ಲೇರ್ ಮಾಡಿದರೆ ಲೆಟ್ ಬಿ. ಸೊ ಎರಡು ಕೂಡ ವೇರಿಯಬಲ್ ಥರನೇ. ಸೊ ಇದನ್ನು ರನ್ ಮಾಡಿದಾಗ ನನಗೆ ಅನ್ಡಿಫೈನ್ಡ್ ಬರುತ್ತೆ. ಸೊ ಅನ್ಡಿಫೈನ್ಡ್ ಅನ್ನೋ ವರ್ಡ್ ಬಂದರೆ ಆ ವ್ಯಾಲ್ಯೂ ಅನ್ನೋದು ಕ್ರಿಯೇಟ್ ಆಗಿದೆ, ಎ ವೇರಿಯಬಲ್ ಕ್ರಿಯೇಟ್ ಆಗಿದೆ, ಬಿ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ, ಅದೇ ವ್ಯಾಲ್ಯೂ ಇಲ್ಲ ಅಂತ ಮೀನಿಂಗ್. ಅನ್ಡಿಫೈನ್ಡ್ ಅಂದರೆ ವ್ಯಾಲ್ಯೂಸ್ ಅನ್ನೋದು ಕ್ರಿಯೇಟ್ ಆಗಿದೆ, ಅದೇ ಅದರಲ್ಲಿ ಅಂದರೆ ವೇರಿಯಬಲ್ಸ್ ಕ್ರಿಯೇಟ್ ಆಗಿದೆ ಎ ಬಿ, ಅದರಲ್ಲಿ ವ್ಯಾಲ್ಯೂ ಇಲ್ಲ. ಸೊ ದಟ್ ಇಸ್ ವೈ ಅನ್ಡಿಫೈನ್ಡ್. ಈಗ ನಾನು ಇಲ್ಲಿ ಇಫ್ ಕಂಡೀಷನ್ ಹಾಕ್ತೀನಿ, ಇಫ್ ಫಾಲ್ಸ್. ಸೊ ಫಾಲ್ಸ್ ಅಂದರೆ ಏನು, ಸೊ ಇಫ್ ಫಾಲ್ಸ್ ಅಂದರೆ ಏನು, ಈ ಲೂಪ್ ಅನ್ನೋದು ರನ್ ಆಗಬಾರ್ದು, ಈ ಕಂಡೀಷನ್ ಅನ್ನೋದು ರನ್ ಆಗಬೇಕು. ಇಫ್ ಸ್ಟೇಟ್ಮೆಂಟಲ್ಲಿರೋ ಲೈನ್ಸ್ ಯಾವಾಗ ರನ್ ಆಗುತ್ತೆ, ವೆನ್ ಕಂಡೀಷನ್ ಟ್ರೂ ಇದ್ದರೆ. ಸೊ ಇಲ್ಲಿ ಇಫ್ ಕಂಡೀಷನ್ ಫಾಲ್ಸ್ ಇದೆ, ಸೊ ಏನು ಕ್ರಿಯೇಟ್ ಆಗಬಾರ್ದು, ಬಿನೂ ಕ್ರಿಯೇಟ್ ಆಗಬಾರ್ದು. ಹಾಗಾದರೆ ನಾನು ಎ ಬಿ ಪ್ರಿಂಟ್ ಮಾಡಿದಾಗ ಏನು ಬರಬೇಕು, ವ್ಯಾಲ್ಯೂಸ್ ಆರ್ ನಾಟ್ ಕ್ರಿಯೇಟೆಡ್ ಅಂತ ಬರಬೇಕು. ಬಿಕಾಸ್ ಈ ಲೂಪೇ ರನ್ ಆಗ್ತಿಲ್ಲ ಅಂದರೆ ವ್ಯಾಲ್ಯೂಸ್ ಕ್ರಿಯೇಟ್ ಆಗಬಾರ್ದು ಅಂತ ಅರ್ಥ ತಾನೆ. ಸೊ ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ ಅನ್ಡಿಫೈನ್ಡ್ ಬರ್ತಿದೆ, ಅಂದರೆ ಈ ಲೈನ್ ಅನ್ನೋದು ಅನ್ಡಿಫೈನ್ಡ್ ಅಂತ ಬರ್ತಿದೆ, ಬಟ್ ಎರರ್ ಇಲ್ಲಿ ಬರ್ತಿದೆ. ಅಂದರೆ ಏನು, ವೇರಿಯಬಲ್ ಎ ಮತ್ತು ಲೆಟ್ ಬಿ ಎರಡೂ ಸಹ ಇಫ್ ಒಳಗಡೆ ಇದೆ, ಎರಡಕ್ಕೂ ಎರರ್ ಬರಬೇಕು. ಅದನ್ನು ಬಿಟ್ಟು ಎ ಅನ್ನೋದು ಎಕ್ಸಿಕ್ಯೂಟ್ ಆಗಿದೆ, ಬಿ ಅನ್ನೋದು ಎಕ್ಸಿಕ್ಯೂಟ್ ಆಗಿಲ್ಲ. ಇದರ ಮೀನಿಂಗ್ ಏನಂದರೆ, ನಾನು ವಾರ್ ಯೂಸ್ ಮಾಡಿದ್ರೆ ಈ ಲೈನ್ ಅನ್ನೋದು ಗ್ಲೋಬಲಿ ಡಿಕ್ಲೇರ್ಡ್ ಅಂತ ಅರ್ಥ. ಈ ಲೈನ್ ಎಕ್ಸಿಕ್ಯೂಷನ್ನು ಇಫ್ ಲೂಪ್ ಮೇಲೆ ಡಿಪೆಂಡ್ ಆಗೋಲ್ಲ. ಯೂಶಲಿ ನಾವು ಕೋಡಿಂಗ್ ಬರೆಯೋವಾಗ ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಇಫ್ ಒಳಗಡೆ ಇರೋ ಲೈನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ಜಾವಾ ಸ್ಕ್ರಿಪ್ಟಲ್ಲಿ ವಾರ್ ಎ ಅನ್ನೋದು ಕಂಡೀಷನ್ ಸ್ಯಾಟಿಸ್ಫೈ ಆದರೂ ಆಗಿಲ್ಲ ಅಂದರೂ ಈ ಲೈನ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ತಿದೆ, ವೇರಿಯಬಲ್ ಅನ್ನೋದು ಡಿಕ್ಲೇರ್ ಆಗ್ತಿದೆ, ವಿಚ್ ಇಸ್ ನಾಟ್ ಗುಡ್. ಯಾಕಂದರೆ ನಾವು ಸಮ್ಟೈಮ್ಸ್ ಇದು ಕ್ರಿಯೇಟ್ ಆಗಿದೆ ಬಟ್ ಈ ಲೂಪ್ ರನ್ ಆಗಿಲ್ಲ ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಜಾವಾ ಸ್ಕ್ರಿಪ್ಟಲ್ಲಿ ಡೋಂಟ್ ಯೂಸ್ ವಾರ್, ಆಲ್ವೇಸ್ ಯೂಸ್ ಲೆಟ್ ಆರ್ ಕಾನ್ಸ್ಟ್. ದಿಸ್ ಇಸ್ ಅ ಬೆಸ್ಟ್ ಪ್ರಾಕ್ಟೀಸ್. ಈಗ ಇಲ್ಲಿ ನೋಡಿ, ಸೊ ನಾವು ಯೂಶಲಿ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಂದ್ರೆ ನಾನು ಜಸ್ಟ್ ರನ್ ಮಾಡ್ತೀನಿ. ಸೊ ಈಸ್ಕ್ವಲ್ ಟು 10 ಸ್ಟೋರ್ ಆಯಿತು. ಸೊ ಅದು ಯಾವ ಟೈಪ್ ಆಫ್ ವ್ಯಾಲ್ಯೂ ಅನ್ನೋದಕ್ಕೆ ನಾನು ಟೈಪ್ ಆಫ್ ಫಂಕ್ಷನ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಸೊ ಟೈಪ್ ಆಫ್ ಎ, ಸೊ ಈಗ ನಂಬರ್ ಅಂತ ಬಂತು, ಅಂದರೆ ಎ ಇಸ್ ಈಕ್ವಲ್ ಟು 10 ಅನ್ನೋದು ನಂಬರ್. ಸೊ ಇವಾಗ ನಾನಿಲ್ಲಿ ಡಬಲ್ ಕೋಟ್ಸ್ ಅಂತ ಹಾಕಿದ್ರೆ ಈಗ ನೋಡಿ ಏನು ಬರುತ್ತೆ ಅಂತ, ಸ್ಟ್ರಿಂಗ್ ಅಂತ ಬರುತ್ತೆ. ಸೊ ಡಬಲ್ ಕೋಟ್ಸ್ ಹಾಕಿದ್ರೆ ಅದು ಸ್ಟ್ರಿಂಗ್ ಅಂತ ಬರುತ್ತೆ. ಸೊ ನಾನು ಇವಾಗ ವೆಯ್ಟ್,
ಇವಾಗ ಟ್ರೂ ಅಂತ ಹಾಕ್ತಾರೆ, ಬೂಲಿಯನ್ ಅಂತ ಬರುತ್ತೆ, ಏನೂ ಹಾಕಲ್ಲ. ಸೊ ಸಾರಿ, ಕಾನ್ಸ್ಟಲ್ಲಿ ಇದ್ದಾಗ ವ್ಯಾಲ್ಯೂ ಕೊಡಲೇಬೇಕು. ಸೊ ವಾರ್ ಯೂಸ್ ಮಾಡೋದು ಒಳ್ಳೆ ಹ್ಯಾಬಿಟ್ ಅಲ್ಲ. ಸೊ ಲೆಟ್ ಯೂಸ್ ಮಾಡೋಣ. ಸೊ ಲೆಟ್ ಆಫ್ ಎ ಅನ್ಡಿಫೈನ್ಡ್ ಬರುತ್ತೆ. ಸೊ ನಾವು ಸ್ಟ್ರಿಂಗ್, ಬೂಲಿಯನ್, ನಂಬರ್, ಅನ್ಡಿಫೈನ್ಡ್ ಈ 4 ಥಿಂಗ್ಸ್ ನೋಡಿದ್ರೆ. ಸೊ ಈಗ ಈ ಪ್ರೋಗ್ರಾಮ್ ನೋಡಿ, ಎ ಇಸ್ ಈಕ್ವಲ್ ಟು 10 ಅಂತ ಡಿಕ್ಲೇರ್ ಮಾಡಿದ್ದೀನಿ. ಆ್ಯಂಡ್ ಬಿ ವ್ಯಾಲ್ಯೂ ಕೂಡ ಬಿ ಇಸ್ ಈಕ್ವಲ್ ಟು ಎ ಅಂದರೆ ಏನು, ಎ ವ್ಯಾಲ್ಯೂದಲ್ಲಿ ಏನೇನಿರುತ್ತೋ ಅದು ಬಿ ಎಲ್ ಸ್ಟೋರ್ ಆಗುತ್ತೆ. ಸೊ ಎ ಬಿ ಪ್ರಿಂಟ್ ಮಾಡಿದಾಗ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 10 ಬಂತು. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 90 ಮಾಡ್ತೀವಿ. ಸೊ ವಾಟ್ ಈಸ್ ಎ ವ್ಯಾಲ್ಯೂ, ಎ ವ್ಯಾಲ್ಯೂ ಫಸ್ಟ್ ಇದ್ದಾಗೆ 10 ಇರುತ್ತೆ. ಸೊ ಬಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ನಿಮ್ಗೆ ಕನ್ಫ್ಯೂಷನ್ ಬರುತ್ತೆ, ಬಿ ಇಸ್ ಈಕ್ವಲ್ ಟು ಎ ಅಂತ ಹಾಕಿದಾರಲ್ವಾ, ಅಂದರೆ ಎ ವ್ಯಾಲ್ಯೂ ಏನಿದೆ ಬಿ ವ್ಯಾಲ್ಯೂ ಅದೇ ಇರುತ್ತೆ, ಬಿ ವ್ಯಾಲ್ಯೂ ಏನಿದ್ರೆ ಎ ವ್ಯಾಲ್ಯೂ ಇರುತ್ತೆ, ಅಂದರೆ ದಟ್ ಇಸ್ ರಾಂಗ್. ಇಟ್ ಇಸ್ ಅ ರಾಂಗ್ ಅಸಂಪ್ಷನ್. ಬಿ ಇಸ್ ಈಕ್ವಲ್ ಟು ಎ ಅಂದರೆ ಜಸ್ಟ್ ಎ ವ್ಯಾಲ್ಯೂ ಬಿ ಅಲ್ಲಿ ಸ್ಟೋರ್ ಆಗಿದೆ ಅಷ್ಟೇ. ಸೊ ರಿಮೆಂಬರ್, ಜಸ್ಟ್ ಎ ವ್ಯಾಲ್ಯೂ ಈಸ್ ಪಾಸ್ಡ್ ಟು ಬಿ. ಚೇಂಜ್ ಇನ್ ಬಿ, ಆಯಿತಾ. ಸೊ ಚೇಂಜ್ ಇನ್ ಬಿ ವಿಲ್ ನಾಟ್ ಅಫೆಕ್ಟ್ ಎ. ಸೊ ಇದು ಗೊತ್ತಿರಬೇಕು. ಇಲ್ಲಿ ನೋಡಿ, ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟ್ಯಾಕ್ ಮೆಮೊರಿ. ಸೊ ಯಾಕಂದರೆ ದಿಸ್ ಇಸ್ ಸ್ಟ್ಯಾಕ್ ಮೆಮೊರಿ. ಕಾನ್ಸ್ಟ್ or let uses stack type of memory. ಅಂದರೆ ಕಾಸ್ಟ್ ವ್ಯಾರ್ ಲೆಟ್ ಅಂದರೆ ಲೈಕ್ ಸೇ ಕಾಸ್ಟ್ ಆಫ್ ಎ, ಈ ರೀತಿ ಕಾಸ್ಟ್ ಆಫ್ ಎ, ವೇರಿಯಬಲ್ ಆಫ್ ಎ, ಸಮಥಿಂಗ್ ಲೈಕ್ ದಿಸ್. ಎ ವ್ಯಾಲ್ಯೂ ಇದು ಕಾನ್ಸ್ಟ್. So basically it's like a primitive data types. When I use a number, it's not like const variable, like primitive data types, number, boolean, string ಈ ಥರ ಯೂಸ್ ಮಾಡೋವಾಗ we usually use stack memory. ಇವಾಗ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀವಿ ನೋಡಿ, ದಿಸ್ ಇಸ್ ನಾನ್ ಪ್ರಿಮಿಟಿವ್. ಆಬ್ಜೆಕ್ಟ್ಸ್ ಅಂದರೆ ಇಟ್ ಇಸ್ ಅ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸೊ ಒಂದು ಇಮೇಜ್ ನೋಡಿಸ್ತೀನಿ ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಏನು ಅಂತ ವಿಡಿಯೋ ಲಾಸ್ಟಲ್ಲಿ. ಸೊ ಈಗ ಆಬ್ಜೆಕ್ಟ್ 1 ಕ್ರಿಯೇಟ್ ಮಾಡಿದೆ, ಆಬ್ಜೆಕ್ಟ್ 1 ಕಂಪ್ಲೀಟ್ ಆಬ್ಜೆಕ್ಟ್ 2 ಅಲ್ಲಿದೆ. ಸೊ ಇದನ್ನು ರನ್ ಮಾಡಿದ್ರೆ ಸೊ 2 ಕೆ ಅನ್ನೋದು ಬರುತ್ತೆ, ಆಬ್ಜೆಕ್ಟ್ 1 ಆಫ್ ನೇಮ್, ಆಬ್ಜೆಕ್ಟ್ 2 ಆಫ್ ನೇಮ್. ನಾನು ಆಬ್ಜೆಕ್ಟ್ 2ನ ಚೇಂಜ್ ಮಾಡ್ತಿದ್ದೀನಿ. ಸೊ ಔಟ್ಪುಟ್ ಏನಾಗುತ್ತೆ ನೋಡಿ, 2 ವ್ಯಾಲ್ಯೂಸ್ ಚೇಂಜ್ ಆಗಿದೆ, 2 ವ್ಯಾಲ್ಯೂಸ್. ಸೊ ಪ್ರೀವಿಯಸ್ ಒನ್ ಸ್ಟ್ಯಾಕ್ ಮೆಮೊರಿಯಲ್ಲಿ ಬಿ ಇಸ್ ಈಕ್ವಲ್ ಟು ಎ ಅಂತ ಬರೆದ್ರು, ಎ ವ್ಯಾಲ್ಯೂ ಬಿ ಎಲ್ ಸ್ಟೋರ್ ಆಗುತ್ತೆ. ಸೊ ಬಿ ಚೇಂಜ್ ಮಾಡ್ತಿದ್ರೆ ಎ ಚೇಂಜ್ ಆಗ್ತಿದ್ದಿಲ್ಲ. ಬಟ್ ಇಲ್ಲಿ ಹೀಪ್ ಮೆಮರಿ ಯೂಸ್ ಮಾಡ್ತೀರಿ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಹೀಪ್ ಮೆಮರಿ ಯೂಸ್ ಮಾಡ್ತೀರಿ. ಸೊ ಆಬ್ಜೆಕ್ಟ್ 2 ಚೇಂಜ್ ಆದರೆ ಆಬ್ಜೆಕ್ಟ್ 1 ಚೇಂಜ್ ಆಗುತ್ತೆ, ಆಬ್ಜೆಕ್ಟ್ 1 ಚೇಂಜ್ ಆದರೆ ಆಬ್ಜೆಕ್ಟ್ 2 ಅನ್ನೋದು ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಕಾನ್ಸ್ಟ್ ಆಬ್ಜೆಕ್ಟ್ 1 ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 20 ಅನ್ನೋದು ಆಬ್ಜೆಕ್ಟ್ ಒಳಗಡೆ ಡಿಕ್ಲೇರ್ ಮಾಡಿದ್ದೀನಿ. ಸೊ ಆಬ್ಜೆಕ್ಟ್ 2 ಅನ್ನೋದು ಮಾಡಿದ್ದೀನಿ. ಸೊ ಆಬ್ಜೆಕ್ಟ್ 1 ಅನ್ನೋದು ಆಬ್ಜೆಕ್ಟ್ 2 ಸ್ಟೋರ್ ಆಗಿದೆ. ಸೊ ಆಬ್ಜೆಕ್ಟ್ 2.x ವ್ಯಾಲ್ಯೂ 15 ಆದರೆ ಆಟೋಮ್ಯಾಟಿಕಲಿ ಆಬ್ಜೆಕ್ಟ್ 1 ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ ನೋಡಿ, ಆಬ್ಜೆಕ್ಟ್ 1ಗೂ ಮತ್ತು ಆಬ್ಜೆಕ್ಟ್ 2ಗೂ ಡೈರೆಕ್ಟ್ ಲಿಂಕ್ ಇದೆ. ಅಂದರೆ ಒಂದು ಚೇಂಜ್ ಆದರೆ ಇನ್ನೊಂದು ಸಹ ಚೇಂಜ್ ಆಗುತ್ತೆ. ಸೊ ಬೋತ್ ವೇರಿಯಬಲ್ಸ್ ರೆಫರ್ ಟು ದ ಸೇಮ್ ಆಬ್ಜೆಕ್ಟ್. ಅಂದರೆ 2 ವ್ಯಾಲ್ಯೂ ಸೇಮ್ ಆಬ್ಜೆಕ್ಟ್ನ ಪಾಯಿಂಟ್ ಮಾಡುತ್ತೆ. ಸೊ ಒಂದು ಚೇಂಜ್ ಆದರೂ ಇನ್ನೊಂದು ಚೇಂಜ್ ಆಗುತ್ತೆ ಅಂತ ಅರ್ಥ. ಸೊ ಇದು ಹೀಪ್ ಮೆಮರಿ ಎಕ್ಸಾಂಪಲ್. ಇದು ಸ್ಟ್ಯಾಕ್ ಮೆಮರಿ, ಇದು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದಲ್ವಾ. ಸೊ ಕಾನ್ಸ್ಟ್ ಎ ಇಸ್ ಈಕ್ವಲ್ ಟು 4 ಅಂತ ಕ್ರಿಯೇಟ್ ಮಾಡಿ, ಬಿ ಇಸ್ ಈಕ್ವಲ್ ಟು ಎ ಅಂದರೆ ಎ ವ್ಯಾಲ್ಯೂ ಜಸ್ಟ್ ಬಿ ಎಲ್ ಸ್ಟೋರ್ ಆಗಿರುತ್ತೆ. ನೋಡು, ಕಾಪಿ ಆಫ್ ಅ ವ್ಯಾಲ್ಯೂ ಅಂದರೆ ಎ ಅಲ್ಲಿರೋ 4 ವ್ಯಾಲ್ಯೂ ಅನ್ನೋದು ಬಿ ಎಲ್ ಸ್ಟೋರ್ ಆಗುತ್ತೆ. ಸೊ ಬಿ ಇಸ್ ಈಕ್ವಲ್ ಟು 5 ಅಂತ ಮಾಡಿದಾಗ ಸಪ್ರೇಟ್ ಬಿ ಇಸ್ ಈಕ್ವಲ್ ಟು 5ನ ಚೇಂಜ್ ಮಾಡುತ್ತೆ ಅಷ್ಟೇ. ಸೊ ಇದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎ ಅನ್ನೋದು ಸಪ್ರೇಟಾಗಿದೆ, ಬಿ ಅನ್ನೋದು ಸಪ್ರೇಟಾಗಿದೆ, ಎರಡಕ್ಕೂ ಲಿಂಕ್ ಇಲ್ಲ. ಒಂದು ಚೇಂಜ್ ಆದರೆ ಇನ್ನೊಂದು ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಜಸ್ಟ್ ಎ ಇಸ್ ಈಕ್ವಲ್ ಟು 4 ಐತಲ್ವಾ, ಸೊ ಬಿ ಅಲ್ಲಿ 4 ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಕಾಪಿ, ಇಟ್ಸ್ ಅ ಕಾಪಿ ಮಾತ್ರ.
ಸೊ ನಾನು ಬಿ ಚೇಂಜ್ ಮಾಡಿದಾಗ ಇದು ಒಂದೇ ಚೇಂಜ್ ಆಗುತ್ತೆ. ಸೊ ಎ ಈಸ್ ನಾಟ್ ಈಕ್ವಲ್ ಟು ಬಿ. ನಾನು ಎನ ವ್ಯಾಲ್ಯೂ ಬಿ ಕಾಪಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎ ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಿ ವ್ಯಾಲ್ಯೂ ಚೇಂಜ್ ಆದಾಗ. ಸೊ ಸಿಂಪಲ್ ನೆನ್ಪಿಟ್ಕೋಬೇಕಂದ್ರೆ ಸ್ಟ್ಯಾಕಲ್ಲಿ ಕಾಪಿ ಆಫ್ ಅ ವ್ಯಾಲ್ಯೂ ಸ್ಟೋರ್ ಇನ್ ಬಿ. ಸೊ ಬಿ ಚೇಂಜ್ ಆದರೂ ಎಗೆ ಅಫೆಕ್ಟ್ ಆಗಲ್ಲ. ವೆರಸ್ ಹೀಪ್ ಮೆಮರಿ ಅನ್ನೋದು ಎರಡು ಇಂಟರ್ಲಿಂಕ್ ಆಗಿರುತ್ತೆ, ಒಂದು ಚೇಂಜ್ ಆದರೆ ಇನ್ನೊಂದು ಚೇಂಜ್ ಆಗುತ್ತೆ. ಸ್ಟ್ಯಾಕ್ ಬಂದ್ಬಿಟ್ಟು ಪ್ರಿಮಿಟಿವ್ ಡೇಟಾ ಟೈಪ್ಸ್ಗೆ ಯೂಸ್ ಮಾಡ್ತೀನಿ, ಸಚ್ ಆಸ್ ವೇರಿಯಬಲ್, ಸ್ಟ್ರಿಂಗ್, ಬೂಲಿಯನ್. ಹೀಪ್ ಮೆಮರಿ ಬಂದ್ಬಿಟ್ಟು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ಗೆ ಯೂಸ್ ಮಾಡ್ತೀನಿ. ಸೊ ಈಗ ನೋಡಿ, ಸೊ ಇದ್ರ ಬಗ್ಗೆ ನಾವಿನ್ನೂ ಫರ್ದರ್ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಜಾವಾ ಸ್ಕ್ರಿಪ್ಟಲ್ಲಿರೋ ಡೇಟಾ ಟೈಪ್ಸ್ ಬಂದ್ಬಿಟ್ಟು ಪ್ರಿಮಿಟಿವ್ ಡೇಟಾ ಟೈಪ್ಸ್, ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸು. ಸೊ ಪ್ರಿಮಿಟಿವಲ್ಲಿ ಸ್ಟ್ರಿಂಗ್, ನಂಬರ್, ಬೂಲಿಯನ್, ನಲ್, ಅನ್ಡಿಫೈನ್ಡ್ ಸಿಂಬಲ್, ಬಿಗ್ ಇಂಟ್ ಎಲ್ಲ ಇದೆ. ನಾನ್ ಪ್ರಿಮಿಟಿವಲ್ಲಿ ಆಬ್ಜೆಕ್ಟ್, ಅರೇ, ಫಂಕ್ಷನ್, ಡೇಟಾ, ಇನ್ನೂ ಡಿಫ್ರೆಂಟ್ ಥಿಂಗ್ಸ್ ಇದೆ. ಬಟ್ ಕಂಪ್ಲೀಟ್ ಓವರ್ ವ್ಯೂ ಕೊಡಬೇಕಂದ್ರೆ ಪ್ರಿಮಿಟಿವ್ ಬಂದ್ಬಿಟ್ಟು ಸ್ಟ್ಯಾಕ್ ಮೆಮರಿ, ಜಸ್ಟ್ ಕಾಪಿ ಅ ವ್ಯಾಲ್ಯೂ, ಅದನ್ನ ನಂಬರ್ನ ಕಾಪಿ ಮಾಡುತ್ತೆ, ಎರಡಕ್ಕೂ ಲಿಂಕ್ ಇರಲ್ಲ. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಂದ್ಬಿಟ್ಟು ಹೀಪ್ ಮೆಮರಿ, ಎರಡಕ್ಕೂ ಲಿಂಕ್ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಡೇಟಾ ಟೈಪ್ಸ್ ಅಂದರೆ ಏನು, ಸ್ಟ್ರಿಂಗ್, ನಂಬರ್, ಬೂಲಿಯನ್ ಬಗ್ಗೆ, ಟೈಪ್ ಆಫ್ ಮತ್ತು ಮೆಮರಿ ಅಲೋಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.